ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಕರಿಗೆ ಮುಂಬರುವ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದ್ರೆ SA2 ಪರೀಕ್ಷೆಗಳ ಬಗ್ಗೆ ಸರ್ಕಾರ ಹೊರಡಿಸಿರುವ ಅಧಿಕೃತ ಸುತ್ತೋಲೆಯ ಸಂಪೂರ್ಣ ವಿವರ ಇಲ್ಲಿದೆ. ಈ ಪರೀಕ್ಷೆಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ ಪ್ರತಿಯೊಂದು ವಿಷಯವನ್ನು ಇಲ್ಲಿ ಸ್ಪಷ್ಟವಾಗಿ ಹಂತಹಂತವಾಗಿ ನೋಡೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಮೊದಲು ಪರೀಕ್ಷೆಗಳ ಘೋಷಣೆಯ ಬಗ್ಗೆ ಮಾತಾಡೋಣ. ಆಮೇಲೆ ಅಧಿಕೃತ ಟೈಮ್ ಟೇಬಲ್, ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಇಡೀ ಪರೀಕ್ಷಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಇದರಲ್ಲಿ ಯಾರ್ಯಾರ ಪಾತ್ರ ಏನು, ಮತ್ತು ಕೊನೆಯದಾಗಿ ಎಲ್ಲರೂ ನೆನ್ಪಿಟ್ಕೊಳ್ಳೇಬೇಕಾದ ಮುಖ್ಯ ಅಂಶಗಳನ್ನು ನೋಡೋಣ. ಸರಿ, ಹಾಗಿದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂದ್ರೆ DSCRT 2025-26ನೇ ಶೈಕ್ಷಣಿಕ ವರ್ಷದ ಫೈನಲ್ ಎಕ್ಸಾಮ್ಸ್ ಅನ್ನ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಹೌದು, ಇದು ಈ ಶೈಕ್ಷಣಿಕ ವರ್ಷದ ಅಂತಿಮ ಮೌಲ್ಯಮಾಪನ ಅಂದ್ರೆ ವಿದ್ಯಾರ್ಥಿಗಳ ಮುಂದಿನ ತರಗತಿಯ ಪ್ರಗತಿಯನ್ನ ನಿರ್ಧರಿಸುವ ಪರೀಕ್ಷೆ ಇದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಮಾಹಿತಿ ಕೂಡ ತುಂಬಾನೇ ಇಂಪಾರ್ಟೆಂಟ್. ಬಹುಶಃ ಎಲ್ಲರೂ ತುಂಬಾನೇ ಕಾಯ್ತಾ ಇರೋ ವಿಷಯ ಅಂದ್ರೆ ಇದೇ ಅಲ್ವಾ? ಸರಿ, ಹಾಗಿದ್ರೆ ಬನ್ನಿ ಒಂದೊಂದೇ ಕ್ಲಾಸ್ನ ಪರೀಕ್ಷಾ ವೇಳಾಪಟ್ಟಿಯನ್ನ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳ ಟೈಮ್ ಟೇಬಲ್ ಇದು. ನೋಡಿ, ಪರೀಕ್ಷೆಗಳು ಮಾರ್ಚ್ 20ನೇ ತಾರೀಕಿನಿಂದ ಶುರುವಾಗುತ್ತೆ. ಪ್ರತಿ ಪರೀಕ್ಷೆಗೂ 1.5 ಗಂಟೆ ಟೈಮ್ ಇರುತ್ತೆ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ 40. ಇಲ್ಲಿ ಯಾವ ದಿನ ಯಾವ ಸಬ್ಜೆಕ್ಟ್ ಯಾವ ಟೈಮಿಗೆ ಅಂತ ಕ್ಲಿಯರ್ ಆಗಿ ನೋಡಬಹುದು. ಈಗ 8ನೇ ತರಗತಿ ಟೈಮ್ ಟೇಬಲ್ ನೋಡೋದಾದ್ರೆ ಇಲ್ಲಿ ಪರೀಕ್ಷೆಯ ಅವಧಿ 2 ಗಂಟೆ ಇರುತ್ತೆ ಮತ್ತು ಪ್ರತಿ ಸಬ್ಜೆಕ್ಟ್ಗೆ ಗರಿಷ್ಠ 50 ಅಂಕಗಳು. ಪರೀಕ್ಷೆಗಳು ಮಾರ್ಚ್ 20ಕ್ಕೆ ಫಸ್ಟ್ ಲ್ಯಾಂಗ್ವೇಜ್ನಿಂದ ಶುರುವಾಗಿ ಏಪ್ರಿಲ್ 4ಕ್ಕೆ ಸೋಷಿಯಲ್ ಸೈನ್ಸ್ ಜೊತೆಗೆ ಮುಗಿಯುತ್ತೆ. 9ನೇ ತರಗತಿ ವಿಷಯದಲ್ಲಿ ಕೆಲವು ಮುಖ್ಯವಾದ ವ್ಯತ್ಯಾಸಗಳಿವೆ. ಇಲ್ಲಿ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಪೇಪರ್ಗೆ 100 ಅಂಕಗಳಿರುತ್ತೆ ಮತ್ತೆ ಟೈಮ್ ಕೂಡ 3 ಗಂಟೆ 15 ನಿಮಿಷ ಇರುತ್ತೆ. ಬೇರೆ ಮೇನ್ ಸಬ್ಜೆಕ್ಟ್ಸ್ಗೆ 80 ಅಂಕಗಳಿರುತ್ತೆ. ಈ ಡೀಟೇಲ್ಸ್ ಅನ್ನ ಗಮನದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ. ಪರೀಕ್ಷೆ ಯಾವಾಗ ಅಂತ ಈಗ ಕ್ಲಿಯರ್ ಆಯ್ತು. ಹಾಗಿದ್ರೆ ಪರೀಕ್ಷೆ ಹೇಗಿರುತ್ತೆ ಅಂತ ನೋಡೋಣ. ಅಂದ್ರೆ ಕ್ವೆಶ್ಚನ್ ಪೇಪರ್ ಸ್ಟ್ರಕ್ಚರ್ ಮತ್ತು ಫಾರ್ಮ್ಯಾಟ್ ಹೇಗಿರುತ್ತೆ? ಈ ಟೇಬಲ್ ನೋಡಿದ್ರೆ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. 6 ಮತ್ತು 7ನೇ ಕ್ಲಾಸ್ಗೆ 40 ಮಾರ್ಕ್ಸ್, 8ನೇ ಕ್ಲಾಸ್ಗೆ 50 ಮತ್ತು 9ನೇ ಕ್ಲಾಸ್ಗೆ ಬಂದರೆ ಸಬ್ಜೆಕ್ಟ್ ಪ್ರಕಾರ 82ರಿಂದ 100 ಅಂಕಗಳವರೆಗೆ ಇರುತ್ತೆ. ಟೈಮ್ ಕೂಡ ಹಾಗೆ ಜಾಸ್ತಿ ಆಗುತ್ತೆ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ DSCRT ಸೆಂಟ್ರಲೈಸ್ಡ್ ಆಗಿ ರೆಡಿ ಮಾಡುತ್ತೆ. ಅಂದ್ರೆ ಇಡೀ ರಾಜ್ಯಕ್ಕೆ ಒಂದೇ ಪೇಪರ್. ಅಷ್ಟೇ ಅಲ್ಲ, ಯಾವ ಪಾಠದಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ವೇಟೇಜ್ ಮತ್ತೆ ಬ್ಲೂ ಪ್ರಿಂಟ್ ಕೂಡ ಕೊಡ್ತಾರೆ. ಇದರಿಂದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಪ್ರಿಪೇರ್ ಆಗೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾದ್ರೆ DSCRT ರೆಡಿ ಮಾಡಿದ ಈ ಕ್ವೆಶ್ಚನ್ ಪೇಪರ್ಸ್ ಯಾವುದೇ ತೊಂದರೆ ಇಲ್ಲದೆ ಸೇಫ್ ಆಗಿ ಎಕ್ಸಾಮ್ ಹಾಲ್ಗೆ ಹೇಗೆ ತಲುಪುತ್ತೆ, ಇದರ ಹಿಂದಿರೋ ಪ್ರಾಸೆಸ್ ಏನು ಅಂತ ಈಗ ನೋಡೋಣ. ಈ ಇಡೀ ಪ್ರಕ್ರಿಯೆ ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿದೆ. DSCRT ಕ್ವೆಶ್ಚನ್ ಪೇಪರ್ ರೆಡಿ ಮಾಡಿದ್ಮೇಲೆ KSQAAC ಅಂದ್ರೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಮಾಪನ ಮತ್ತು ಮಾನ್ಯತಾ ಪರಿಷತ್ತು ಅದನ್ನ ಒಂದು ಸೆಕ್ಯೂರ್ ಆನ್ಲೈನ್ ಪೋರ್ಟಲ್ಗೆ ಅಪ್ಲೋಡ್ ಮಾಡುತ್ತೆ. ಆಮೇಲೆ ಸ್ಕೂಲ್ ಹೆಡ್ ಮಾಸ್ಟರ್ಸ್ ತಮ್ಮ ಲಾಗಿನ್ ಯೂಸ್ ಮಾಡಿ ಸರಿಯಾದ ಟೈಮ್ಗೆ ಪೇಪರ್ ಡೌನ್ಲೋಡ್ ಮಾಡ್ಕೋಬೇಕು. ಪರೀಕ್ಷೆಯ ಗೌಪ್ಯತೆಯನ್ನು ಕಾಪಾಡೋಕೆ ಸ್ಕೂಲ್ ಹೆಡ್ಸ್ ಎಕ್ಸಾಮ್ ಶುರು ಆಗೋಕೆ ಕೇವಲ 2 ಗಂಟೆ ಮುಂಚೆ ಮಾತ್ರ ಪೇಪರ್ ಡೌನ್ಲೋಡ್ ಮಾಡ್ಕೋಬಹುದು. ಉದಾಹರಣೆಗೆ 11 ಗಂಟೆ ಎಕ್ಸಾಮ್ಗೆ ಬೆಳಗ್ಗೆ 9 ಗಂಟೆಗೆ ಡೌನ್ಲೋಡ್ ಮಾಡಬೇಕು. ಈ ಟೈಮ್ ಲೈನನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಲೇಬೇಕು. ಇಷ್ಟೊಂದು ದೊಡ್ಡ ಪರೀಕ್ಷಾ ಪ್ರಕ್ರಿಯೆ ಸ್ಮೂತ್ ಆಗಿ ನಡಿಬೇಕು ಅಂದ್ರೆ ಬೇರೆ ಬೇರೆ ಎಜುಕೇಷನಲ್ ಬಾಡೀಸ್ ಒಟ್ಟಿಗೆ ಕೆಲಸ ಮಾಡಬೇಕು. ಯಾರು ಏನು ಜವಾಬ್ದಾರಿ ತಗೋತಾರೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಇದೊಂದು ಟೀಮ್ ವರ್ಕ್ ಇದ್ದ ಹಾಗೆ. DSCRT ಪ್ರಶ್ನೆ ಪತ್ರಿಕೆಗಳ ರಚಿಸಿದ್ರೆ KSQAAC ಅದನ್ನ ಸೇಫ್ ಆಗಿ ಹಂಚುತ್ತೆ. ಡಿಸ್ಟ್ರಿಕ್ಟ್ ಮತ್ತು ಬ್ಲಾಕ್ ಲೆವೆಲ್ ಆಫೀಸರ್ಸ್ ಎಲ್ಲವೂ ರೂಲ್ಸ್ ಪ್ರಕಾರ ನಡೀತಾ ಇದೆಯಾ ಅಂತ ಸೂಪರ್ವೈಸ್ ಮಾಡ್ತಾರೆ. ಕೊನೆಯದಾಗಿ ಸ್ಕೂಲ್ ಹೆಡ್ ಮಾಸ್ಟರ್ಸ್ ಶಾಲಾ ಮಟ್ಟದಲ್ಲಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸ್ತಾರೆ. ಸರಿ, ನಾವು ಈ ವಿಶ್ಲೇಷಣೆಯನ್ನ ಮುಗಿಸೋಕ್ಕಿಂತ ಮೊದಲು ಎಲ್ಲರೂ ನೆನ್ಪಿಟ್ಕೊಳ್ಳೇಬೇಕಾದ ಕೆಲವು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇಲೆ ಒಂದ್ಸಲ ಕಣ್ಣಾಡಿಸೋಣ. ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ಫೈನಲ್ ಸಮ್ಮರಿಗೆ ಕರ್ಕೊಂಡು ಹೋಗುತ್ತೆ. ಈ ಮುಖ್ಯ ಅಂಶಗಳ ಮೇಲೆ ಎಲ್ಲರ ಗಮನ ಇರಲಿ. ಕೊನೆಯದಾಗಿ ಈ 4 ಪಾಯಿಂಟ್ಸ್ ಅನ್ನ ನೆನ್ಪಿಡಿ. 1. ನಿಮ್ಮ ಕ್ಲಾಸಿನ ಅಧಿಕೃತ ಟೈಮ್ ಟೇಬಲ್ ಅನ್ನ ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳಿ. 2. ಕ್ವೆಶ್ಚನ್ ಪೇಪರ್ಸ್ DSCRT ಇಂದ ಬಂದಿರೋದ್ರಿಂದ ಎಲ್ಲರಿಗೂ ಒಂದೇ ತರ ಇರುತ್ತೆ. 3. ವ್ಯಾಲ್ಯೂಯೇಷನ್ ಮಾಡಿ ಮಾರ್ಕ್ಸ್ ಅನ್ನ ಟೈಮಿಗೆ ಸರಿಯಾಗಿ ಸ್ಯಾಟ್ಸ್ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕು. ಮತ್ತು 4. ಪ್ರತಿಯೊಂದು ರೂಲ್ಸ್ ಕೂಡ ಅಧಿಕೃತ ಸುತ್ತೋಲೆ ಪ್ರಕಾರನೇ ಕಟ್ಟುನಿಟ್ಟಾಗಿ ಪಾಲಿಸಬೇಕು.